ಆಲ್, ವೆಲ್ಕಮ್ ಬ್ಯಾಕ್ ಟು ಮೇಘಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಇವತ್ತು ಟ್ಯೂಸ್ಡೇ ವ್ಲಾಗ್ ಆಗಿರುತ್ತೆ. ಇವತ್ತೊಂದು ಸ್ಪೆಷಲ್ ಸ್ವೀಟ್ ರೆಸಿಪಿನ ಮಾಡ್ತಿದ್ದೀನಿ. ಅದೇನೆಂದರೆ ಧಾರವಾಡ ಪೇಡ ಅಂತ, ಅಂದರೆ ದೂದ್ ಪೇಡ ಅಂತಲೂ ಅಂತಾರೆ ಅದನ್ನ. ಒಂದು ಸತಿ ನಾನು ಟ್ರೈ ಮಾಡಿದೆ, ಬಟ್ ಚೆನ್ನಾಗಿ ಬಂದಿತ್ತು. ಬಟ್ ವೀಡಿಯೋ ಮಾಡ್ಕೊಳ್ಳೋಕ್ಕೆ ನನ್ನ ಫೋನ್ ಸ್ವಲ್ಪ ಪ್ರಾಬ್ಲಮ್ ಕೊಡ್ತಿತ್ತು. ಅದಕ್ಕೆ ಅದನ್ನ ವೀಡಿಯೋ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ. ಅರ್ಧಂಬರ್ಧ ವೀಡಿಯೋ ಮಾಡಿದ್ದೆ, ಅರ್ಧಂಬರ್ಧ ವೀಡಿಯೋ ಮಾಡ್ಕೊಳ್ಳಿಕ್ಕಾಗಲಿಲ್ಲ. ಅದಕ್ಕೆ ಇವತ್ತು ಸುಮಾರು ದಿನದಿಂದನೂ ಅನ್ಕೋತಿದ್ದೆ ನಾನು ದೂದ್ ಪೇಡ ರೆಸಿಪಿನ ಹಾಕಬೇಕು ಅಂತ. ಆಮೇಲೆ ತಿನ್ನಬೇಕು ಅಂತಲೂ ಕೂಡ ಅನ್ನಿಸ್ತಿತ್ತು ಜಾಸ್ತಿ ಅಂದ್ಬಿಟ್ಟು ಇವತ್ತು ದೂದ್ ಪೇಡ ಮಾಡ್ತಿದ್ದೀನಿ. ನಂದೇ ಮಾಮೂಲಿ ಅಂಗನವಾಡಿಲಿ ಕೊಡ್ತಾರಲ್ಲ ಹಾಲಿನ ಪೌಡ್ರು, ಆ ಹಾಲಿನ ಪೌಡ್ರಲ್ಲೇ ದೂದ್ ಪೇಡನ ಮಾಡ್ಕೋಬೋದು. ಸಿಂಪಲ್ ಆ್ಯಂಡ್ ಈಸಿಯಾಗಿ ಮಾಡ್ಕೋಬೋದು ಪೇಡನ. ಆಮೇಲೆ ಮಿಲ್ಕ್ ಪೇಡ ಅಂದರೆ ಹಾಲಿನ ಪೇಡ ಇರ್ತದಲ್ಲ, ಅದನ್ನು ಕೂಡ ತುಂಬ ಚೆನ್ನಾಗಿತ್ತು. ಹಾಲಿನ ಪೌಡ್ರಲ್ಲಿ ಆರಾಮ್ಸಾಗಿ ಈ ಥರ ಸ್ವೀಟ್ ರೆಸಿಪೀಸ್ನೆಲ್ಲ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಪನ್ನೀರು ಅದೆಲ್ಲ ಮಾಡ್ಕೋಬೋದು. ಬಟ್ ಪನ್ನೀರ್ಗಿಂತ ಈ ಥರ ಸ್ವೀಟ್ಸ್ ಎಲ್ಲ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಪನ್ನೀರ್ನ ನಾರ್ಮಲ್ ಹಾಲಲ್ಲೇ ಮಾಡಿಕೊಂಡ್ರೆ ಅದೊಂಥರ ಪನ್ನೀರ್ ಥರನೇ ಫೀಲ್ ಕೊಡುತ್ತೆ. ಹಾಲಿನ ಪೌಡ್ರಲ್ಲಿ ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ ಪನ್ನೀರು. ನಾನು ಒಂದ್ಸತಿ ಟ್ರೈ ಮಾಡಿದ್ದೀನಿ, ಬಟ್ ಅಷ್ಟು ಚೆನ್ನಾಗಿ ಅನಿಸ್ಲಿಲ್ಲ ನನಗೆ ಪನ್ನೀರ್ ಥರ. ಬಟ್ ಹಾಲಿನ ಪೌಡ್ರಲ್ಲಿ ಆರಾಮ್ಸಾಗಿ ಸ್ವೀಟ್ ರೆಸಿಪೀಸ್ನ ಮಾಡ್ಕೋಬೋದು. ಬಟ್ ಸ್ವೀಟ್ಸ್ ರೆಸಿಪೀಸ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಇವತ್ತು ಇನ್ನೊಂದೇನೆಂದರೆ ನಮ್ಮ ಪುಟ್ಟಾಗೆ ನನಗೆ ಹೇಳಲಿಲ್ಲ ಈ ಥರ ಸ್ವೀಟ್ ರೆಸಿಪೀಸ್ನ ಮಾಡ್ತೀನಿ ಅಂತ. ನಮ್ಮ ಪುಟ್ಟಾಗಂತೂ ಈ ಥರ ಸ್ವೀಟ್ ರೆಸಿಪೀಸ್ ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ. ಈ ಸ್ವೀಟ್ ತುಂಬ ಇಷ್ಟಪಡ್ತಾರೆ. ಏನೇ ಸ್ವೀಟ್ ಆದರೂ ಸರಿ, ಅಟ್ಲೀಸ್ಟ್ ಒಂದು ಆಲ್ಕೀರ್ ಮಾಡಿಕೊಟ್ರು ಅಷ್ಟೇ ತುಂಬ ಇಷ್ಟಪಟ್ಟು ತಿಂತಾರೆ. ಅದಕ್ಕೆ ನನಗೆ ಅವ್ರು ಈ ಥರ ತಿನ್ನೋದ್ರಿಂದ ನನಗೆ ಸ್ಪೆಷಲಾಗಿ ಏನಾದ್ರು ಮಾಡಿಕೊಡ್ಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಅದಕ್ಕೆ ಇವತ್ತು ನಾನು ದೂದ್ ಪೇಡನ ಮಾಡ್ತಿದ್ದೀನಿ. ಸಿಂಪಲ್ ಆ್ಯಂಡ್ ಈಸಿಯಾಗಿ ಮಾಡ್ಕೋಬೋದು ನೀವು ಕೂಡ. ಬರೀ ಹಾಲಿನ ಪೌಡ್ರು ಇದ್ರೆ ಸಾಕು. ಅಂಗನವಾಡಿಯಲ್ಲಿ ಸಿಕ್ಕಲಿಲ್ಲ ಅಂದ್ರೂ ನಂದಿನಿ ಸ್ಟೋರ್ಸ್ ಇರುತ್ತೆ ನೋಡಿ, ಅಲ್ಲೂ ಕೂಡ ನಿಮಗೆ ಹಾಲಿನ ಪೌಡ್ರು ಸಿಗುತ್ತೆ. ಜಾಸ್ತಿ ಏನು ಕಾಸ್ಟ್ ಆಗಲ್ಲ, ಸ್ವಲ್ಪ ಕಮ್ಮಿ ರೇಟಿಗೆ ಸಿಗುತ್ತೆ. ಹಾಲಿನ ಪೌಡ್ರಲ್ಲಿ ಆರಾಮ್ಸಾಗಿ ಈ ಥರ ಸ್ವೀಟ್ ರೆಸಿಪೀಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಬನ್ನಿ ಇವಾಗ ದೂದ್ ಪೇಡ ರೆಸಿಪಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಅದಾಗಿದ್ದಾದ್ಮೇಲೆ ನಾವು ಧಾರವಾಡ ಪೇಡ ಅಂತಲೂ ಕೂಡ ಅನ್ಬೋದು ಅದನ್ನ. ಬಟ್ ಅದೇ ಥರ ಫೀಲ್ ಕೊಡುತ್ತೆ. ಅದು ತುಂಬ ಅಲ್ಟಿಮೇಟಾಗಿ ಬರುತ್ತೆ ಟೇಸ್ಟು. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಇವಾಗ ಫಸ್ಟು ಬೂರ ಸಕ್ಕರೆನ ಮಾಡ್ಕೋಬೇಕು ನಾವು. ಅದಕ್ಕೆ ಇವಾಗ ನಾನು ನಾನ್ ಸ್ಟಿಕ್ ಪ್ಯಾನ್ನ ತೊಗೊಂಡಿದ್ದೀನಿ. ನಾನ್ ಸ್ಟಿಕ್ ಪ್ಯಾನ್ನ ತೊಗೊಂಡ್ರೆ ತುಂಬ ಚೆನ್ನಾಗಾಗುತ್ತೆ, ಅಂಟ್ಕೊಳ್ಳೋದಿಲ್ಲ. ಇವಾಗ ನಾನು 1 ಕಪ್ಪಷ್ಟು ಸಕ್ಕರೆನ ಹಾಕಿ 1/4 ಕಪ್ಪಷ್ಟು ನೀರನ್ನ ಹಾಕಿದ್ದೀನಿ. ನೀರನ್ನ ಸ್ವಲ್ಪ ಕಮ್ಮಿನೇ ಹಾಕೋಬೇಕು. ನಾನಿಲ್ಲಿ 2 ಕಪ್ಪಷ್ಟು ಹಾಲು ಪೌಡ್ರು ಹಾಕಿ ಮಾಡ್ತಿದ್ದೀನಿ. ಅದಕ್ಕೆ 1 ಕಪ್ಪಷ್ಟು ಸಕ್ಕರೆನ ಬಳಸ್ಕೊಂಡಿದ್ದೀನಿ. ಇವಾಗ ನೀರನ್ನ ಹಾಕಿ ಕೈ ಬಿಡಗ್ದಂಗೆ ತಿರುಗ್ತಾನೆ ಇರಬೇಕು. ಅದು ಒಂದು ಟೈಮಲ್ಲಿ ನೊರೆ ಬರೋಕ್ಕೆ ಶುರು ಆಗುತ್ತೆ. ಚೆನ್ನಾಗಿ ಸಕ್ಕರೆ ಎಲ್ಲ ಕರಗಿ ಆ ಟೈಮಲ್ಲಿ ಗ್ಯಾಸ್ನ ಆಫ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾನೆ ಇರಬೇಕು. ಒಂಚೂರು ಕೈ ಬಿಡಬಾರ್ದು, ಆಗ ಗಟ್ಟಿ ಆಗಿಬಿಡುತ್ತೆ. ಅಂಟ್ಕೊಳ್ಳೋದಿಲ್ಲ ನಾನ್ ಸ್ಟಿಕ್ ಪ್ಯಾನ್ಗೆ, ಆದರೂ ಸಕ್ಕರೆ ಚೆನ್ನಾಗಿ ಬರೋಲ್ಲ, ಬೂರೋ ಸಕ್ಕರೆ. ಇವಾಗ ನಾನು ಫುಲ್ ಹಾಗೆ ಗ್ಯಾಸ್ ಆಫ್ ಮಾಡಿದಾದಮೇಲೆ ತಿರುಗ್ತಾ ಸಾಲಿಡ್ ಕನ್ಸಿಸ್ಟೆನ್ಸಿನಲ್ಲಿ ಬರುತ್ತೆ. ನೀವಿಲ್ಲಿ ನೋಡ್ಬೋದು, ಬೂರ ಸಕ್ಕರೆ ಥರ ಬರುತ್ತೆ. ಒಂಚೂರು ಅಂದರೆ ವೆಟ್ ಕನ್ಸಿಸ್ಟೆನ್ಸಿನಲ್ಲಿ ಇರಬಾರ್ದು, ಫುಲ್ ಈ ಥರ ಸಕ್ಕರೆ ಆಗಿಬಿಟ್ಟಿರಬೇಕು. ಅಲ್ಲಿವರೆಗೂ ನಾವು ಕೈ ಬಿಡ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೇ ಚೆನ್ನಾಗಿ ಈ ಥರ ಸಕ್ಕರೆ ಬರೋದು. ಇವಾಗ ನಾನು ಈ ಥರ ಸಕ್ಕರೆ ಬಂದಿದೆ ನೋಡಿ. ಇವಾಗ ಬೂರ ಸಕ್ಕರೆ ಪ್ರಿಪೇರ್ ಆಯಿತು. ನಿಮ್ಗೇನಾದ್ರು ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಯಿತು ಅಂದರೆ ನಿಮಗೆ ಸ್ಟೋರ್ಗಳಲ್ಲೂ ಕೂಡ ಸಿಗುತ್ತೆ ಬೂರ ಸಕ್ಕರೆ ಅಂತ, ಅದರಲ್ಲೂ ಕೂಡ ನೀವು ತೊಗೋಬೋದು ಆರಾಮ್ಸಾಗಿ, ಇಲ್ಲ ಈಸಿಯಾಗಿ ಕೂಡ ಮಾಡ್ಕೋಬೋದು. ಇವಾಗ ಬೂರ ಸಕ್ಕರೆ ಕನ್ಸಿಸ್ಟೆನ್ಸಿಗೆ ಬಂದಾದಮೇಲೆ ಮಿಕ್ಸರ್ ಗ್ರೈಂಡ್ಗೆ ಹಾಕಿ ಒಂದು ಸತಿ ಮಿಕ್ಸ್ ಮಾಡ್ಕೊಬಿಟ್ರೆ ತುಂಬ ಸಾಫ್ಟಾಗಿ ಆಗುತ್ತೆ. ನೀವು ಬೇಕಾದರೆ ಹಾಗೇನೂ ಕೂಡ ಬಳಸ್ಕೋಬೋದು, ಏನು ತೊಂದರೆ ಇಲ್ಲ. ಈಗ ನಾನು ಮಿಕ್ಸರ್ ಗ್ರೈಂಡರಲ್ಲೇ ಹಾಕಿ ಒಂದು ಸತಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಜರಡಿನ ಇಟ್ಕೊತಿದ್ದೀನಿ. ಆವಾಗ ತುಂಬ ಚೆನ್ನಾಗಿ ಸಾಫ್ಟಾಗಿರುತ್ತೆ, ಸಕ್ಕರೆ ಥರ ಸಿಗೋದಿಲ್ಲ ಅಂದ್ಬಿಟ್ಟು ಈ ಥರ ಜರಡಿನಲ್ಲಿ ಇಟ್ಕೊಬಿಡ್ತಿದ್ದೀನಿ. ಇವಾಗ ನೋಡಿ ಜರಡಿನಲ್ಲಿ ಹಿಡ್ದಿದ್ದಾದಮೇಲೆ ಈ ಥರ ಮೇಲ್ಗಡೆ ಗ್ರೈಂಡ್ ಆಗದಿರೋದು ಬರುತ್ತಲ್ಲ, ನೀವು ಇದನ್ನ ಕಾಫಿಗೆ ಇಲ್ಲ ಎಂತಕ್ಕಾದ್ರೂ ಕೂಡ ಬಳಸ್ಕೋಬೋದು. ನೋಡಿ ಇವಾಗ ಬೂರ ಸಕ್ಕರೆ ಪೌಡರ್ ಕೂಡ ರೆಡಿ ಆಯಿತು. ಇವಾಗ ಅದೇ ಪ್ಯಾನಿಗೆ ಒಂದು 2 ಕಪ್ಪಷ್ಟು ಹಾಲಿನ ಪೌಡ್ರನ್ನ ಹಾಕ್ಕೊಳ್ಳಿ. 2 ಕಪ್ ಹಾಕೋತಿದ್ದೀನಿ, ಅದಕ್ಕೆ ನಾನು 1 ಕಪ್ಪಷ್ಟು ಬೂರ ಸಕ್ಕರೆನ ಪ್ರಿಪೇರ್ ಮಾಡ್ಕೊಂಡಿರೋದು. ಆಮೇಲೆ ಏನು ಗೊತ್ತಾ, ಇವಾಗಲೇ ತುಪ್ಪನೂ ಕೂಡ ಹಾಕಿ ನೀವು ಹಾಲಿನ ಪೌಡ್ರನ್ನ ಬಿಸಿ ಮಾಡ್ಕೋಬೋದು, ಫ್ರೈ ಮಾಡ್ಕೋಬೋದು. ನಾನೇನು ಮಾಡಿದ್ದೀನಿ ಅಂದರೆ ಮರ್ತ್ಕೊಬಿಟ್ಟೆ, ನಾನು ಲಾಸ್ಟ್ನಲ್ಲಿ ಹಾಕಿದ್ದೀನಿ ತುಪ್ಪನ. ನೀವೇನು ಮಾಡಿ ಅಂದರೆ ಇದಕ್ಕೇ ತುಪ್ಪ ಹಾಕಿ ಹಾಲಿನ ಪೌಡ್ರನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಏನು ಗೊತ್ತಾ, ಹಾಲಿನ ಪೌಡ್ರನ್ನ ಕೈ ಬಿಡದಂಗೆ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟು, ಅಂದರೆ ಸಿಮ್ಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ
ತಿರುಗಬೇಕು, ಫುಲ್ಲು ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ತಿರುಗಬೇಕು. ಆಮೇಲೆ ಇನ್ನೊಂದೇನೆಂದರೆ ಗೊತ್ತಾ, ನಾನು ಇನ್ನೊಂದು ಹೇಳೋದು ಮರ್ತೆ ನಿಮಗೆ, ಬೂರ ಸಕ್ಕರೆನೂ ಕೂಡ ನೀವು ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಟೆ ತಿರುಗಿಕೊಳ್ಬೇಕು. ಆವಾಗಲೇ ಅದು ಅಂದರೆ ಪಾಕ ಬರೋದಕ್ಕೆ ಸಾಧ್ಯ. ಪಾಕ ಬಂದು ಸಕ್ಕರೆನೂ ಕರಗೋದು, ಎರಡು ಒಂದೇ ಟೈಮಿಗೆ ಆಗಬೇಕು. ಆವಾಗೇ ಅದು ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಟಾಗ್ಲೇ ಆ ಥರ ಸಕ್ಕರೆ ಆಗೋದು. ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೋಬೇಕು, ಇದನ್ನ ಜಾಸ್ತಿ ಉರಿ ಮಾಡಲೇಬಾರ್ದು ಪೇಡಾಗೆ. ಇವಾಗ ನಾವೇನು ಮಾಡಬೇಕು ಅಂದರೆ ಹಾಲಿನ ಪೌಡ್ರು ಪೂರ್ತಿಯಾಗಿ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಕಲರ್ ಚೇಂಜ್ ಅಂದರೆ ಫ್ರೈ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ನಾನು ತೋರಿಸ್ತಿದ್ದೀನಿ, ಬಿಸ್ಕಟ್ ಕಲರ್ ಬಂದಿದೆ, ಅಂದರೆ ಫುಲ್ ಬ್ರೌನ್ ಕಲರ್ ಬಂದಿದೆ. ಅಲ್ಲಿವರೆಗೂ ಅಂದರೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅಂದರೆ ಫ್ರೈ ಮಾಡಿಕೊಂಡು ಈಗ ನಾನು ಒಂದು 1/4 ಕಪ್ಪಷ್ಟು ಹಾಲನ್ನ ಹಾಕ್ಕೋಬೇಕು, ಇಲ್ಲ ಒಂದು ಅರ್ಧ ಕಪ್ಪಷ್ಟು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀವು ಹಾಲನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು, ಆಯಿತಾ. ಚೂರೇ ಹಾಲನ್ನ ಹಾಕ್ಕೊಂಡು ಚೂರೇ ಹಾಲನ್ನ ಹಾಕ್ಕೊಂಡು, ಅಂದರೆ ಜಾಸ್ತಿ ಹಾಲನ್ನ ಹಾಕಿ ತೆಳುವಾಗೂ ಮಾಡ್ಕೋಬೇಡಿ. ಸಕ್ಕರೆ ಹಾಕೋತೀವಲ್ಲ ಆವಾಗ ತುಂಬ ತೆಳು ಆಗ್ಬಿಡುತ್ತೆ. ನೋಡಿಕೊಂಡು ಸ್ವಲ್ಪ ಗಟ್ಟಿ ಕನ್ಸಿಸ್ಟೆನ್ಸಿನಲ್ಲಿ ಇದ್ದಂಗೆ ಅಷ್ಟಾಗುವಷ್ಟು ಹಾಲನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ನಾನು ಇವಾಗ ತೋರಿಸ್ತಿದ್ದೀನಿ, ಈ ಥರ ಕನ್ಸಿಸ್ಟೆನ್ಸಿನಲ್ಲಾದರೆ ಸರಿ. ಆಮೇಲೆ ನೀವು ಸಕ್ಕರೆನೂ ಕೂಡ ಹಾಕಿ ಮಿಕ್ಸ್ ಮಾಡ್ಕೋತೀರ ಅಲ್ವಾ, ಅವಾಗ ಸ್ವಲ್ಪ ಜಾಸ್ತಿ ತೆಳು ಆಗಿಬಿಡುತ್ತೆ. ಈ ಥರ ಮಿಕ್ಸ್ ಮಾಡಿದಾದಮೇಲೆ ಸಕ್ಕರೆ ಹಾಕಿದಾಗ ಅದು ಮೀಡಿಯಮ್ ಕನ್ಸಿಸ್ಟೆನ್ಸಿನಲ್ಲಿ ಬರುತ್ತೆ, ತುಂಬ ಚೆನ್ನಾಗಾಗುತ್ತೆ. ನೋಡಿ ಇವಾಗ ನಾನು ತೋರಿಸ್ತಿದ್ದೀನಿ, ಇಷ್ಟಾದರೆ ಸಾಕು. ಇವಾಗ ಇದನ್ನ ಅಂದರೆ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟಿದೆ ಅಲ್ವಾ, ಇವಾಗ ನಾವು ಗ್ಯಾಸ್ನ ಆಫ್ ಮಾಡಿ ಇವಾಗ ನಾವು ಒಂದು ಬೌಲಿಗೆ ಸರ್ವ್ ಮಾಡ್ಕೋಬೇಕು ಅದನ್ನ. ಅಂದರೆ ಅಲ್ಲೇ ಸಕ್ಕರೆ ಹಾಕ್ಬಿಟ್ರೆ ಸ್ವಲ್ಪ ಪ್ಯಾನು ಕೂಡ ಬಿಸಿ ಇರುತ್ತೆ ಅಲ್ವಾ, ಜಾಸ್ತಿ ಬೆಲ್ಟ್ ಆಗಿಬಿಡುತ್ತೆ. ಇವಾಗ ಬೇರೆ ಬೌಲ್ಗೆ ಹಾಕ್ಕೊಂಡು, ಅಂದರೆ ನಾವು ಪೇಡಾನ ರೆಡಿ ಮಾಡ್ಕೊಂಡಿದ್ವಲ್ಲ ಅಂದರೆ ಬ್ಯಾಟರ್ನ, ಇವಾಗ ಬೇರೆ ಬೌಲ್ಗೆ ಹಾಕ್ಕೊಂಡು ಬೂರ ಸಕ್ಕರೆನ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕೋತಿದ್ದೀನಿ. ಅಂದರೆ ದೂದ್ ಪೇಡಾಗೆ ಬೂರ ಸಕ್ಕರೆನೇ ಮೇಯ್ನ್ ಇಂಗ್ರೀಡಿಯೆಂಟು. ಅದಾಕಿದ್ರೇ ಧಾರವಾಡ ಪೇಡ ಥರ ಫೀಲ್ ಕೊಡೋದು, ಟೇಸ್ಟ್ ಕೂಡ ಅದೇನೇ, ಆ ಸಕ್ಕರೆನೇ ಕೊಡೋದು ನಮಗೆ. ಇವಾಗ ನಾವು ಸಕ್ಕರೆ ನೀವು ತಿಂದ್ಬಿಟ್ಟು ಕೂಡ ನೋಡ್ಕೊಂಡು ಹಾಕೋಬೋದು. ನಾನಿಲ್ಲಿ 1 ಕಪ್ಪಷ್ಟು ಸಕ್ಕರೆನ ಹಾಕಿ ಅಂದರೆ ಒಂದು ಸ್ವಲ್ಪ ಸಕ್ಕರೆನ ಮೇಲ್ಗಡೆ ಕೋಟಿಂಗೋಸ್ಕರ ಸಪ್ರೇಟಾಗಿ ಮಡ್ಕೊಬಿಟ್ಟಿದ್ದೀನಿ. ಇವಾಗ ನಾವು 1 ಕಪ್ಪಷ್ಟು ಸಕ್ಕರೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಅಂದರೆ ನಾದ್ಕೋಬೇಕು. ಅಂದರೆ ಈ ಥರ ಸ್ಟಿಕ್ಕಲ್ಲೇ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ, ಏನಿಲ್ಲ. ಸಕ್ಕರೆ ಹಾಕಿದಷ್ಟು ಅದು ಮೆಲ್ಟ್ ಆಗ್ತಾ ಬಿಸಿ ಇರುತ್ತೆ ಅಲ್ವಾ, ಚೆನ್ನಾಗಿ ಬರುತ್ತೆ. ಅದು ಒಳ್ಳೆ ಕನ್ಸಿಸ್ಟೆನ್ಸಿನಲ್ಲಿ, ಪೇಡ ಕನ್ಸಿಸ್ಟೆನ್ಸಿನಲ್ಲಿ ಬರುತ್ತೆ. ಸಕ್ಕರೆನ ನೀವು ಸಿಹಿ ನೋಡ್ಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಜಾಸ್ತಿ ಜನಕ್ಕೆ ಏನು ಗೊತ್ತಾ, ಸಿಹಿ ಜಾಸ್ತಿ ಆದರೆ ಚೆನ್ನಾಗಿರಲ್ಲ, ಅದಕ್ಕೆ ಸ್ವಲ್ಪ ಕಮ್ಮಿ ಸ್ವೀಟ್ನ ಹಾಕೋಬೋದು ನೀವು. ನಾನಿಲ್ಲಿ ಸ್ವಲ್ಪ ಹಾಕೇ ಬಿಡೋಣ ತಡಿ, ಇನ್ನೊಂಚೂರು ನಮ್ಮ ಪುಟ್ಟಂಗೆ ಸ್ವಲ್ಪ ಜಾಸ್ತಿ ಸ್ವೀಟ್ ಅಂದರೆ ಇಷ್ಟ ಅಲ್ವಾ, ಅದಕ್ಕೆ ಸ್ವಲ್ಪ 1 ಕಪ್ಪಷ್ಟು ಫುಲ್ 1 ಕಪ್ ಹಾಕಿದ್ದೀನಿ ನಾನು ಸಕ್ಕರೆನ. ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಪೇಡ ರೆಡಿ ಆಯಿತು. ಚೆನ್ನಾಗಿ ನಾದ್ಕೋಬೇಕು. ನೀವು ಬೇಕು ಅಂದರೆ ಇವಾಗ ಏಲಕ್ಕಿ ಪೌಡರ್ ಕೂಡ ಬಳಸ್ಕೋಬೋದು. ನಾನು ಏಲಕ್ಕಿ ಪೌಡರ್ ಏನು ಯೂಸ್ ಮಾಡ್ಕೊಂಡಿಲ್ಲ. ಸ್ವಲ್ಪ ಹೊತ್ತು ಆರಿದ ಮೇಲೂ ಕೂಡ ನೀವು ಚಿಕ್ಕದಾಗಿ ಉಂಡೆ ಮಾಡ್ಕೋಬೋದು. ನೀವು ಯಾವ ಶೇಪ್ ಬೇಕೋ ಆ ಶೇಪ್ನ ಮಾಡ್ಕೋಬೋದು. ನಾನಿಲ್ಲಿ ನಾರ್ಮಲಾಗಿ ರೌಂಡ್ ಶೇಪ್ನ ಮಾಡ್ತಿದ್ದೀನಿ. ಅಂದರೆ ಪೇಡ ಉಂಡೆ ಮಾಡಿದಾದಮೇಲೆ ಸಕ್ಕರೆಗೆ ಡಿಪ್ ಮಾಡಿಕೊಂಡ್ರೆ ಧಾರವಾಡ ಪೇಡ ರೆಡಿ ಆಯಿತು. ಇದೇ ರೀತಿ ನಾನು ಎಲ್ಲನೂ ಕೂಡ ಮಾಡ್ಕೋತೀನಿ. ಇವಾಗ ನೋಡಿ, ಅಂದರೆ 2 ಕಪ್ ಹಾಲಿನ ಪೌಡ್ರಿಗೆ ಒಂದು 7-8 ಆಯ್ತು ಅಷ್ಟೇ ಪೇಡ. ಇವಾಗ ಮೇಲೆ ಸ್ವಲ್ಪ ಬೂರ ಸಕ್ಕರೆನ ಉದುರಿಸ್ಕೊಂಡ್ರೆ ಧಾರವಾಡ ಪೇಡ ರೆಡಿ ಆಯಿತು. ಮೇಲ್ಗಡೆ ಸಕ್ಕರೆ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಬಟ್ ಏನು ಗೊತ್ತಾ, ಸೇಮ್ ಆ್ಯಸ್ ಇಟ್ ಈಸ್ ಹೇಗೆ ಧಾರವಾಡ ಪೇಡ ಇರುತ್ತೆ ಅದೇ ರೀತಿ ಟೇಸ್ಟ್ ಬಂದಿತ್ತು. ಸೀರಿಯಸ್ಲಿ ಐ ಜಸ್ಟ್ ಲವ್ ಇಟ್ ಅಷ್ಟೇ. ತುಂಬ ಚೆನ್ನಾಗಿತ್ತು ಈ ಧಾರವಾಡ ಪೇಡ. ಸ್ವೀಟ್ ಮಾತ್ರ ಅಲ್ಟಿಮೇಟ್ ಆಗಿತ್ತು ಅಂತಲೇ ಹೇಳ್ಬೋದು. ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ರೀತಿ ಟೇಸ್ಟ್ ಬರುತ್ತೆ ಅಂತ. ನಾನು ಒಂದು ಸತಿ ಮಾಡಿದೆ, ಬಟ್ ಆಗ ಅಷ್ಟು ಚೆನ್ನಾಗಿ ಬಂದಿರಲಿಲ್ಲ. ಇವತ್ತು ತುಂಬ ಚೆನ್ನಾಗಿ ಬಂದಿದೆ. ಏನದು ಬಂದಿದ ತಕ್ಷಣ ಎತ್ಕೊಂಡು ತಿಂತಿದ್ಯಲ್ಲ? ಇದು ಪನ್ನೀರ್ ಅಂತಾರೆ. ಪನ್ನೀರಾ? ಮತ್ತೆ ಧಾರವಾಡ ಪೇಡ ನಮ್ಮ ಪಾಪ ಮಾಡಿರೋದು ಪ್ರೀತಿಯಿಂದ. ಯಾರಿಗೋಸ್ಕರ? ಸಕ್ಕತ್ತಾಗಿದೆ ಪಾಪ. ಹೌದಾ? ಚೆನ್ನಾಯ್ತಾ? ಟೇಸ್ಟ್ ಆಯ್ತಾ? ನಿಮ್ಮ 3 ತಿಂಗಳು ವಿಡಿಯೋ ಮಾಡಿದ್ರೆ ಈಗ ತಿಂತ ಇದ್ದೀನಿ, 4 ತಿಂಗಳು ವಿಡಿಯೋ ಮಾಡ್ತೀನಿ. ಮರ್ತ್ಕೊಬಿಟ್ಟಿದೆ ಪುಟಣ. ಹೆಂಗೈತೆ ಟೇಸ್ಟು ಪುಟ? ಟೇಸ್ಟ್ ಅಂತೂ ಅಲ್ಟಿ. ಸೂಪರ್ ಆಗೈತಾ? ಯಾಕೆ ಇಷ್ಟು ಇಷ್ಟ ಮಾಡೋಕ್ಕೋದು ಸರ್ಲಲ್ಲ, ಸುಮ್ಮನೆ ಎಷ್ಟು ಮಾಡಿದಾಯ್ತಲ್ವಾ? ಏನು ಮಾಡೋದು, ಹೊಟ್ಟೆ ಪಾಡು ಬಿಟ್ರೆ ನಿಮ್ದೇ ರೆಸ್ಟ್ ಮಾಡೋದು. ನಮ್ಮ ಪಾಪ ಇಷ್ಟೆಲ್ಲ ಮಾಡಿದೆ. 4 ಪೇಡ ತಿಂತೀನಿ. ಇವತ್ತು ಏನು ಅಡುಗೆ ಮಾಡೋದು ಅಂತ ಯೋಚನೆ ಇಷ್ಟಿದೆ. ಸಾಂಬಾರು ಇತ್ತಲ್ಲ
ಅದಕ್ಕೆ ಇವತ್ತು ತಡಿ ಧಾರವಾಡ ಪೇಡ ಒಂದ್ಸತಿ ವಿಡಿಯೋ ಮಾಡೋಕ್ಕೆ ಅಂದ್ಬಿಟ್ಟು ರೆಡಿ ಮಾಡ್ಬಿಟ್ಟು ವಿಡಿಯೋ ಬಂದಿರಲಿಲ್ಲ ನೋಡು ನಿನ್ನ ಪುಟ್ಟ ನೀನು ಫೋನ್ ನೋಡ್ದಾಗ ಬಿಟ್ಟಿದ್ದಲ್ಲ ಅವತ್ತು, ಅದಕ್ಕೆ ಇವತ್ತು ಮಾಡಿಬಿಟ್ಟೆ. ಜಾಸ್ತಿ ಬೇಡ. ಚಾಯ್ ಆಯ್ತಾ? ಟೇಸ್ಟ್ ಆಗೈತಾ ಹೇಳು. ಮಸ್ತ್ ಆಯ್ತು, ಅಕ್ಕನ ಹಾಕ್ತೀನಿ. ಸ್ವೀಟು ಸಾಕಾಗೈತೆ. ಇನ್ನು ನಾಳೆ ತಿಂತೀನಿ. ಬೆಳಿಗ್ಗೆ ಮಾಡಿಲ್ಲ ಬಾಕ್ಸ್ ಹಾಕೊಟ್ಬಿಡಿ ನಾಳೆ ಲಂಚ್ಗೆ. ಇವತ್ತು ನಮ್ಮ ಪುಟ್ಟ ನನಗೋಸ್ಕರ ಜ್ಯೂಸ್ ಮಾಡ್ಕೊಡ್ತಾರೆ. ಆಯಿತು, ಮಾಡ್ಕೊಡ್ತೀಯ ಜ್ಯೂಸು? ಓಕೆ. ಯಾವ ಜ್ಯೂಸ್ ಮಾಡ್ಕೊಡ್ತೀಯಾ? ನಿಂಗೆ ಯಾವ್ದು ಬೇಕು? ಯಾವ ಜ್ಯೂಸ್ ಬೇಕು ಗೊತ್ತಾ? ಬಟರ್ ಫ್ರೂಟ್ ಹಣ್ಣಾಗಿರೋ ಬಟರ್ ಫ್ರೂಟ್ ಜ್ಯೂಸ್ ಮಾಡ್ಕೊಡ್ತೀಯಾ? ಓಕೆ ಬಾಬಾ. ಬಟರ್ ಫ್ರೂಟ್ ಜ್ಯೂಸ್ ಹಣ್ಣಾಗಿಲ್ಲ ಅಂದರೆ ದಾಳಿಂಬೆ. ನಂಗೆ ಬಟರ್ ಫ್ರೂಟ್ ಜ್ಯೂಸ್ ಬೇಕು. ಓಕೆ, ನೋಡ್ತೀನಿ ರೀ. ಓಕೆ ಬಟರ್ ಫ್ರೂಟ್ ಮಾ ಹಣ್ಣಾಗಿಲ್ಲ ವೇಸ್ಟ್ ಮಾಡ್ತೀಯಾ? ಅದು ಒಂದು ಹಣ್ಣಿಗೆ ಎಷ್ಟು ಬಿದ್ದೈತೆ ಹೇಳು? ಒಂದು ಹಣ್ಣು ಅರ್ಧ KG ಆಯ್ತು ಮನೆ. ಗಾಡ್ ಪ್ರಾಮಿಸ್, ನಮ್ಮ ಅಪ್ಪನ ಮೇಲೆ ಆಣೆಗೂ ಹಣ್ಣಾಗಿಲ್ಲ ಅದು. ಈಗ ಮಾತು ಮೀರ್ತೀನಿ ಅಂದರೆ ಕುಯ್ಯಿ ವೇಸ್ಟ್ ಆಗುತ್ತೆ ಅದು ಪಕ್ಕ. ಎಷ್ಟು ಹಣ್ಣು ವೇಸ್ಟ್ ಮಾಡಿಲ್ಲ ಪಾಪ. ನಿಂಗೆ ಒಂದು ನೆನಪಾಯ್ತಾ? ಅಲ್ಲ ಕೈ ಅಲ್ಲ, ಅಂಗಡಿಲಿ 300 ಕೊಟ್ಬಿಟ್ಟು ಬರೀ 3 ಬಟರ್ ಫ್ರೂಟು 2 ಬಟರ್ ಫ್ರೂಟು ಬಂದಿದ್ದು ನೋಡವತ್ತು. ಅದು ಒಂದು ಹಣ್ಣು ಫುಲ್ ವೇಸ್ಟ್ ಮಾಡಿದೆ ನಾನು, ಕೈ ಹೊಡೆದ್ಬಿಟ್ಟು. ಅದು ಪೂರ ಹಣ್ಣಾದ್ಮೇಲೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಪುಟ? ದಾಳಿಂಬೆ ಹಣ್ಣು ಚೆನ್ನಾಗಿದ್ದಾವೆ. ಒಂದು ದಾಳಿಂಬೆ ಹಣ್ಣು 2 ಗ್ಲಾಸ್ ಜ್ಯೂಸ್ ಆಗುತ್ತೆ ಮಾಡಿ ಮನೆ. ನಮ್ಮ ಪುಟ್ಟ ಚೆನ್ನಾಗಿ ಜ್ಯೂಸ್ ಮಾಡಿಕೊಡ್ತಾರೆ. ಆದರೆ ಸ್ವಲ್ಪ ಹಾಲು ಜಾಸ್ತಿ ಹಾಕ್ತಾರೆ, ನೀರೇ ಹಾಕಲ್ಲ. ಆದರೆ ನಂಗೆ ಇಷ್ಟ ಆಗಲ್ಲ. ಎರಡನ್ನೂ ಈಕ್ವಲ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಪುಟ್ಟಣ. ಆಮೇಲೆ ನಮ್ಮ ಪಾಂಡ ಬರ್ತಾನೆ ಸಂಡೇ, ಊರಿಗೆ ಹೋಗ್ತೀವಲ್ಲ, ಹಾಗೆ ಬರ್ಬೇಕಾದ್ರೆ ಕರ್ಕೊಂಡು ಬರ್ತೀವಿ ಪಾಂಡನ. ನನ್ನ ಮಗ ವಾವ್, ಬ್ಯೂಟಿಫುಲ್, ಸೋ ಬ್ಯೂಟಿಫುಲ್. ಮಿಕ್ಸಿ ಜಾರ್ ತಗೋಬಿಡಿ, ಒಟ್ಟಿಗೆ ಬಿಡಿಸಿ ಹಾಕಿ. ನೀವೇ ಎತ್ಕೊಬಿಡ್ತೀರಾ? ಅಲ್ಲ ಪಾಪಮ್ಮ, ನೀವು ಈ ಜ್ಯೂಸ್ ಮಾಡೋದನ್ನ ಪೈನಾಪಲ್ ಜ್ಯೂಸ್ ಮಾಡ್ಬೋದಿತ್ತು. ಪೈನಾಪಲ್ ಹಣ್ಣಾಗಿತ್ತು. ಕೇಸರಿ ಬಾತ್ ಮಾಡ್ಕೊಡ್ತೀನಿ ನೆಕ್ಸ್ಟ್ ಪೈನಾಪಲಲ್ಲಿ. ನಿಂಗೆ ಇಷ್ಟ ಅಲ್ವಾ? ನಮಗೆಲ್ಲ ಇಷ್ಟ, ನಮಗೇನು ಇಷ್ಟ ಆಗಲ್ಲ ಪಾಪ. ಆದರೂ ಕೇಸರಿ ಬಾತ್ ಸ್ವಲ್ಪ ಫೇವ್ರೇಟ್ ಜಾಸ್ತಿ. ಕೇಸರಿ ಬಾತ್ ಆಗಿನಿಂದ ಇಷ್ಟ ಅಲ್ವಾ? ಚಿಕ್ಕದ್ರಿಂದ ಎಷ್ಟು ದಿನದಿಂದ. ಹಂಗೂ ಆ್ಯನಿವರ್ಸರಿಲಿ ಕೇಸರಿ ಬಾತ್ ಮಾಡೋಣ ಪಾಪ. ಆ್ಯನಿವರ್ಸರಿಲಿ ಸ್ವೀಟ್ ಮಾಡಿಲ್ಲ ನೋಡು, ಅದೆಲ್ಲ ಇಚ್ಕಾಗ್ತೆ ಪಾಪ. ತಿನ್ನಲಿಲ್ಲ ನೀನು? ಆಮೇಲೆ ನಾವು ಪಾಪ ಅದು ಊರಿಗೆ ಹೊಟ್ಟೋಗ್ಬಿಟ್ಟಿದ್ವಲ್ಲ, ನನಗೆ ಬೇಜಾರಾಗ್ಬಿಡ್ತು. ಸಬ್ಬಕ್ಕಿ ಪಾಯಸ ಮಾಡಿದೆ, ಎಲ್ಲನೂ ಈಚ್ಕಾಕಿದ್ದಾಯ್ತು ಪಾಪ. ಚೆನ್ನಾಗಿರೋದು ಮಾತ್ರ ಹಾಕಿ ಪಾಪ. ಬ್ಯಾಳೆ ಮಾಡಿ ಬರೀ ನಿಮ್ಗೊಬ್ರಿಗೇನೆ ಬಿಡ್ಸಕ್ಕೆ ಬರೋದು. ಆದರೂ ಪಾಪ ನಿಂಗೆ ಟಯರ್ಡ್ನೆಸ್ ಆಗಲ್ವಾ? ನೀನು ಕೆಲಸ ಬಂದು ನನಗೆ ಇಷ್ಟೆಲ್ಲ ಮಾಡ್ಕೊಡ್ತೀಯ, ಇಷ್ಟೆಲ್ಲ ಜ್ಯೂಸ್ ಎಲ್ಲ ಮಾಡ್ಕೊಡ್ತೀಯ. ಪಾಂಡ ಇದ್ರಂತೂ ನಿಂಗೊಂದು ಡಬ್ಬಲ್ ಕೆಲಸ, ಈಚೆ ಕರ್ಕೋಗಿದ್ದು ಬರೋದು. ಆದ್ರೂ ಪಾಪ ಅವ್ನು ಬಂದರೆ ನೋಡಿ, ಪಾಂಡ ಅಂದಿದ ತಕ್ಷಣ ಮಕ್ಕದಲ್ಲಿ ಫುಲ್ಲು ಖುಷಿ ಆಗೋಯ್ತು. ನನ್ನ ಮಗ ಕಣ ಅವನು. ಇಬ್ರು ಮಗ? ನಿನ್ನ ಮಗ ಅಲ್ಲ ಅವನು, ನನ್ನ ಮಗ ಮಾತ್ರ. ಪಾಪ ನಿಂಗೆ ಬರೋದನ್ನೇ ಕಾಯ್ಕೊಂಡೇ ನಿಂತಿರ್ತಾನಲ್ವಾ. ಆದ್ರೂ ಅವನ್ನ ಜಾಸ್ತಿ ಮಿಸ್ ಮಾಡ್ಕೊತಿದೀವಿ ಪಾಪ. ಊರಿಗೆ ಹೋದ್ಮೇಲೆ ಕೆಟ್ಟೋಗ್ಬಿಟ್ಟವನೇ ಪಾಪ. ಯೋಚನೆ ಮಾಡ್ತಾನೆ, ನಮ್ಮ ಪಪ್ಪ ನಮ್ಮಮ್ಮ ಇಲ್ವಲ್ಲ ಅಂತ. ಹಂಗೇನಿಲ್ಲ ಮಗಳೇ, ಅವನಿಗೆ ಊಟ ಕರೆಕ್ಟಾಗಿ ಬಿಡಲ್ಲ. ನಮ್ಮ ಕಡಿಮೆ ಆಗ್ತದೆ, ಕಮ್ಮಿ ಫುಡ್ ಆಗ್ತದೆ, ಇಲ್ಲ ತಿಂದು ದಪ್ಪ ಆಗ್ಬಿಟ್ಟಿರುವ, ಇಲ್ಲ ಕಮ್ಮಿ ಆಗ್ತದೆ, ಮೊಟ್ಟೆ ಸ್ವಲ್ಪ ಸವರ್ತದೆ. ನಾನು ತಿನ್ನಿಲ್ಲ ಅಂದ್ರೆ ಅವ್ನಿಗಾರು ಕಬಾಬ್ ತಂದು ಹಾಕುವೆ. ಅದೇ ಆಗಿರೋದು ಪುಟ. ಆಮೇಲೆ ಏನು ಗೊತ್ತಾ, ನಿಮ್ಮಮ್ಮ ಅಟ್ಲೀಸ್ಟ್ ಮೊಟ್ಟೆನಾದರೂ ಒಂದು ಮೊಟ್ಟೆ ದಿನಕ್ಕೆ ಹಾಕ್ಬಿಟ್ರೆ ಚೆನ್ನಾಗಿ ಆಗ್ತಾನೆ. ಬರೀ ಬಿಸ್ಕೆಟ್ ಹಾಕೋದು ಅದು ಇದು ಕೊಡ್ತದೆ ಪಾಪ, ಮೊಟ್ಟೆ ಹಾಕಲ್ಲ. ಅವತ್ತು ಹೋಗಿದ್ನಲ್ಲ ಪಾಪ, ನೀನು ನಂಬ್ತೀಯೋ ಬಿಡ್ತೀಯೋ, ಕೆಡಿಕೊಂಡು ಒಂಚೂರು ಹಾಲು ಇದೆ ಪಾಪ ಗಂಟ್ಲಿಗೆ, ಒಂಚೂರು ಸೋಕಿಸ್ತೆ ಬರೀ ಗಂಟ್ಲಿಗೆ. ಆಮೇಲೆ ಸುಮ್ಮನೆ ಕುಡಿತಾನ ಅಂದ್ಬಿಟ್ಟು ಪ್ಲೇಟ್ ಹಾಕಿ ಕೊಟ್ಟೆ. ಕಲೋಚ್ಕ ಅಂತ ಹಾಲ ನೀರು ಹಾಕ್ಲಿಲ್ಲ ಪುಟಣ, ಫುಲ್ಲು ಕುಡ್ಕೊಬಿಟ್ಟ.
ಅಂತೀಯ ಆಮೇಲೆ ಬೇಕಾದ್ರೆ ನಾನೇ ತಗೊಡ್ತೀನಿ ಕೊಡಮ್ಮ ಹಾಲನ್ನ ಅಂದ್ಬಿಟ್ಟು ಈಸ್ಕೊಂಡು ಎಲ್ಲ ಹಾಲು ಹಾಕ್ಬಿಟ್ಟೆ. ಅದಾಗಿದ್ದಾದ್ಮೇಲೆ ಒಂದು 5 ಬಿಸ್ಕೆಟ್ ತಿಂದ. ಬಿಸ್ಕೆಟ್ ತಿಂದಿದ್ದಾದ್ಮೇಲೆ ಪಾಪ ದಪ್ಪ ದಾಳಿಂಬೆ ಅಲ್ವಾ, ಒಳ್ಳೆ ಮಸ್ತ್ ಆಗೈತೆ. ಆಮೇಲೆ ಬಿಸ್ಕೆಟ್ ತಿಂದಿದ್ದಾದ್ಮೇಲೆ ಪುಟ್ಟಣ ಫ್ರಿಜ್ಜಲ್ಲಿ 2 ದಿನದಿಂದ 3 ದಿನದಿಂದ ಊಟ ಮಾಡಿರ್ಲಿಲ್ವಂತಲ್ಲ, ಅದ್ರ ಮೊಟ್ಟೆ ಎಲ್ಲ ಫ್ರಿಜ್ಜಲ್ಲಿ ಇತ್ತು. ಆಮೇಲೆ ಅಮ್ಮನೇ ಮೊಟ್ಟೆ ತಿನ್ಸ್ಬಿಡವ, ಅವ್ನು ಊಟ ತಿಂದ್ಬಿಟ್ರೆ ಸಾಕು ನನಗೆ ಅಂತಾಯ್ತು. ಮೊಟ್ಟೆ ಕೊಟ್ರೆ ಪುಟ್ಟ ಲಚ್ಕ ಪಚ್ಕ ಅಂತ ನೆಕ್ಕ ತಿನ್ಕೊಂಡೆ ಬಿಟ್ಟ. ಆಮೇಲೆ ಅವ್ನ್ ತಿಂತಾರದ್ ನೋಡಿ ಕೊತ್ತಿನೂ ಹಿಂದೆ ಮೊಟ್ಟೆ ನನಗೂ ಹಾಕ್ಲಿ ಬಂಡಾರನ ಅಂತ ಕೊತ್ತಿ ಬಿಡೋದು ಯಪ್ಪ, ಕಿಲಾಡಿ ಕೊತ್ತಿ ಅದು. ಆಮೇಲೆ ಅದಕ್ಕೂ ಹಾಕ್ತೆ. ಈ ವೀಕು ಊರಿಗೆ ಹೋಗಿದ್ದೆ ಆಯ್ತಾ. ಅದು ಪಾಂಡನು ಮತ್ತೆ ಕೊತ್ತಿ ಮರಿಗಳೆಲ್ಲ ಆಟ ಆಡ್ತಿರೋದನ್ನ ಒಂದು ಕ್ಲಿಪ್ಸ್ ಥರ ತಗೊಂಡು ಬಂದಿದ್ದೀನಿ. ನಾನು ಈ ವಿಡಿಯೋದಲ್ಲಿ ಅದನ್ನ ಜಾಯಿನ್ ಮಾಡ್ತೀನಿ. ಮಾಡಿ. ಆದರೆ ಪಾಪ ಪಾಂಡ ಊಟ ಮಾಡಿದೆ ಹಾಳಾಗ್ಬಿಟ್ಟವನೆ. ಊಟ ಮಾಡಿದೆ ಅಲ್ಲ, ಊಟ ಹಾಕಲ್ಲ ಕರೆಕ್ಟಾಗಿ ಅಮ್ಮ. ಆಮೇಲೆ ಫುಲ್ಲು ಸಣ್ಣ ಆಗ್ಬಿಟ್ಟವನೆ ಕಣೋ ಪುಟ. ಇದ್ದಾಗ ಪಾಪ ಏನು ಗುಂಡುಕಾಗಿದೆ ಅಲ್ವಾ ಪುಟ. ಇಲ್ಲಿ ಚೆನ್ನಾಗಿರೋ ಟೈಮ್ ಸರಿ ಫುಡ್ ಪ್ರೋಟೀನ್ ಎಲ್ಲ ಬೀಳೋದು. ಆಮೇಲೆ ಒಂದು ಮೊಟ್ಟೆ ದಿನಕ್ಕೆ ಹಾಕ್ಬಿಡ್ತಿದ್ದೆ. ಪ್ಲಸ್ ಪಾಯಿಂಟ್ ಏನಂದ್ರೆ ಪಾಪ ಅವ್ನ ದಪ್ಪ ಇದ್ದ ಕಾರಣ ಮೆಟ್ಲ 2 ಸೆಕೆಂಡ್ ಹತ್ತಾನೆ, 2 ಸೆಕೆಂಡ್ ಇಳಿತಾನೆ. ಇಲ್ಲಿ ಆ ಮೆಟ್ಲು ಬಂದ್ರು ಅಂದ್ರೆ ಅಂದ್ರೆ ಇಲ್ಲಿ ನಾವು ಓಡಾಡಸಕ್ ಬಿಡಲ್ವಲ್ಲ ಜಾಸ್ತಿ, ತಿಂದ್ಬಿಟ್ಟು ನಮ್ದೇ ಮಲ್ಕತಾನಲ್ವಾ, ಅದಕ್ಕೆ ಇಲ್ಲಿ ದಪ್ಪ ಆಗ್ಬಿಡ್ತಾನೆ. ಬಟ್ ಆದ್ರೂ ಈ ಟೈಮ್ ಗುಂಡಕ್ ಹಾಕ್ಬಿಟ್ಟಿದ ನನ್ ಮಗ ಪಾಂಡ. ತುಂಬಾ ಚೆನ್ನಾಗಾಗಿದ ಪುಟ ಇಲ್ಲಿದ್ದಾಗ. ಆಯ್ತಾ ದಾಳಿಂಬೆ ಹಣ್ಣು ಬಿಡಿಸು. ಈ ಥರ ಮನೆಲ್ಲ ಗಲೀಜು ಮಾಡ್ಕೊಳ್ಳೋದು. ಆಮೇಲೆ ಏನು ಗೊತ್ತಾ, ಇವಾಗ ನಮ್ಮ ಡೈಲಿ ರೋಟೀನ್ ಆಗ್ಬಿಟ್ಟೈತೆ ಜ್ಯೂಸ್ ಕುಡಿಯೋದು. ಜ್ಯೂಸ್ ಇಲ್ದರೆ ದಿನನೇ ಇನ್ಕಂಪ್ಲೀಟ್ ಥರ ಅನಿಸುತ್ತೆ ಅಲ್ವಾ ಪುಟಣ? ಅದು ದೊಡ್ಡ ದಾಳಿಂಬೆ ಹಣ್ಣು ಪಾಪ. ದಾಳಿಂಬೆ ಸೀಸನ್ ಅಲ್ವಾ ಪಾಪ, ರೈಟ್ ಕಮ್ಮಿ, 140 130 ಐತೆ ದೊಡ್ಡ ದಾಳಿಂಬೆ ಹಣ್ಣು. ಸರಿ, ಜ್ಯೂಸ್ ಮಾಡ್ಕೊಂಡು ಬರ್ತೀರಾ ಈಗ? ಓಕೆ. ಅಳ್ತಾ ಇದೆಯವ? ಕರ್ಕೋನೆ ನಿನ್ನುವೆ ಮುದುಮಗ್ನೆ, ಕರ್ಕೊವನವ. ಅಳ್ತಾ ಇದೆಯಾ? ಪಡ ನಡಿ ಹೋಗೋಣ, ನೀನು ನಡಿ ಹೋಗೋಣ. ಪುಟ್ಟ ಬಂದ. ಪುಟ್ಟ ಬಂದ ಅಂದರೆ ಸಾಕು ಮಗಿಗೆ. ಪುಟ್ಟ ಬಂದ ಕಣವ. ಚಿನ್ನರಿ ಕಿವಿ ನೋಡಮ್ಮ, ಕಿವಿ ನೆಟ್ಕಾಗೋಯ್ತವ ಕಿವಿ. ಬೈಲಿ ಎಲ್ಲಮ್ಮ. ಇನ್ನೊಂದು ಬಂದ ಅಣ್ಣ ಬಂದ. ಬರ ಇಲ್ಲಿ. ಮೊಟ್ಟೆ ತಿನ್ನಿಸ್ತಾ ಇದ್ರೆ ಅಮ್ಮ, ಗೊತ್ತಾಯ್ತು ಇಕ್ಕು ಹಾಕು ಅಂತ. ಎಲ್ಲಮ್ಮ ಇನ್ನೊಂದು. ಅಯ್ಯ ನಡಿ ಬಂತೆ. ಎಷ್ಟಾಗ ನೋಡು. ಏನಪ್ಪ ಬೇಕು? ಮೊಟ್ಟೆ ತಿನ್ನಿಸ್ತಾ ಇದ್ನಲ್ಲ, ಸ್ಮೆಲ್ಗೆ ಬಂದ್ಬಿಟ್ಟಿತ್ತು. ಏಪಣ್ಣ ಇಲ್ಲಿ. ಥ್ಯಾಂಕ್ ಯು ಸೋ ಮಚ್ ಪಾಪ. ಆದರೆ ಇಷ್ಟು ಬೇಡ ಪಾಪ, ನನಗೆ ಸ್ವಲ್ಪ ಸಾಕು ಪ್ಲೀಸ್. ಥ್ಯಾಂಕ್ ಯು. ಏನು ಗೊತ್ತಾ, ಇವತ್ತು ನಮ್ಮ ಪುಟ್ಟ ಈ ಥರದ್ದು ಒಂದು ಗ್ಲಾಸ್ ಹೊಡೆದಾಕವ್ರೆ ಬೈ ಮಿಸ್ಸಾಗಿ. ಹಾಗೆ ಫ್ರಿಜ್ ಮೇಲೆ ಇತ್ತು, ಟಕ್ ಅಂತ ಬೀಳಿಸ್ಬಿಟ್ರು. 2 ಗ್ಲಾಸ್ ಹೊಡೆದಾಕಿದ್ದೆ ಅಲ್ವಾ ಪುಟ್ಟ? ಅಂದರೆ ಇದನ್ನ ನಮ್ಮಮ್ಮ ಕೊಟ್ಟಿದ್ದೀನಿ ನನಗೆ ಗ್ಲಾಸಸ್ಸು. ಅದರಲ್ಲಿ ಆಲೇ 2 ಹೊಡೆದಾಕಿದ್ದಾರೆ, ಇನ್ನೊಂದು 3 ಇರಬೇಕನ್ನೋ ಅಷ್ಟೇ. ತುಂಬ ಚೆನ್ನಾಗಿದೆ. ಹಾಲು ಜಾಸ್ತಿ ಆಯಿತು ಅನ್ಸೈತೆ ಗೊತ್ತೇ ಪಾಪ. ಇಷ್ಟು ಹಾಲು ಹಾಕಿದ್ರೆ ನಂಗೆ ಇಷ್ಟ ಆಗಲ್ಲ. ಹಾಲು ಕಮ್ಮಿ ಹಾಕಿ ನೀರು ಹಾಕ್ಬೇಕು ಮುದ್ದು. ಪಾಪ ನೀರು ಮುಖ ಹಾಕ್ತೆ ಕಣವ, ನೀನು ಕುಡಿ. ಚೆನ್ನಾಗಿ ಜಾಸ್ತಿ ಆಯಿತು ಹಾಲು. ನೀನು ಕುಡಿ, ಆರೋಗ್ಯಕ್ಕೆ ಒಳ್ಳೇದು. ಪ್ರೊಮೋಗನೆಟ್
ಪಾಪ ಸೀರಿಯಸ್ಲಿ ಹಾಲು ಜಾಸ್ತಿ ಆಯ್ತು. ನಂಗೆ ಇಷ್ಟ ಹಾಲು ಹಾಕಿದ್ರೆ ಕುಡಿಯೋಕೆ ಆಗಲ್ಲ. ಹಾಲೇ ಹಾಕಿಲ್ಲ ನಮ್ಗೆ ಗೊತ್ತಾ ನಿಂಗೆ. ಐಸ್ ಹಾಕಿದ್ರಾ? ಐಸ್ ಹಾಕ್ತೆ. ಏನೋ ಗೊತ್ತಾಗ್ತಾ ಇಲ್ಲ, ಬಾಯಲ್ಲಿ ಒಂಥರ ಆಯ್ತೈತೆ. ಇವಾಗ ಸ್ವಲ್ಪ ಹುಷಾರಿಲ್ಲ ನನಗೆ. ನಮ್ಮ ಪುಟ್ಟ ಸೀಸನಲ್ ಫ್ರೂಟ್ ಜ್ಯೂಸ್ ಥರ. ಮ್ಯಾಂಗೋ ಸೀಸನಲ್ಲಿ ಬರೀ ಮ್ಯಾಂಗೋ ಜ್ಯೂಸಸ್ಸು, ಆಮೇಲೆ ಸ್ವಲ್ಪ ದಿನ ಫುಲ್ ಬಟರ್ ಫ್ರೂಟ್ ಜ್ಯೂಸು ಅಲ್ವಾ ಪುಟ್ಟಣ್ಣ? ಇವಾಗ ಪೊಮೊಗ್ರಾನೇಟ್ ಸೀಸನ್ ಇರೋದ್ರಿಂದ ಸ್ವಲ್ಪ ಪೊಮೊಗ್ರಾನೇಟ್ ಕಮ್ಮಿ ಸಿಗುತ್ತೆ. ಈಗ ಅಂದರೆ 130 140ಗೆಲ್ಲ ಸಿಗುತ್ತೆ 1 kg ಅಲ್ವಾ? ಹ್ಞೂ, ಇತ್ತಂದಿದ್ದು ವರಮಹಾಲಕ್ಷ್ಮಿ ಹಬ್ಬಕ್ಕೆ 200. ಬಟ್ ಹಣ್ಗಳು ತಿನ್ನೋದಕ್ಕಿಂತ ಈ ಥರ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇಟ್ಸ್ ಫೀಲ್ಸ್ ಗುಡ್. ತಗೊಬನ್ನಿ ನೀವು. ಪಾಪ ಜಾರಲ್ಲೇ ಕುಡ್ಕೊಬಿಟ್ಟೆ ಅನ್ಸುತ್ತೆ. ಪಾಪ ಗ್ಲಾಸ್ಗೆ ಹಾಕಬ ಪುಟ್ಟ. ಪಾಪ ನಂಗೆ ಗೊತ್ತಾಗಲ್ವಾ? ಇರ್ಲಿ ಪ್ಲೀಸು. ಅಲ್ಲ ಪುಟ್ಟ, ಗ್ಲಾಸ್ ಇಲ್ವಾ ಪುಟ್ಟ ಮನೇಲಿ? ಇವಾಗ ತಾನೇ ಈ ಥರದೊಂದು ಗ್ಲಾಸು ಹೊಡೆದಾಕ್ಬಿಟ್ಟಿದ್ದಾರೆ. ಮೇಲಾಯ್ತಾ ಗ್ಲಾಸ್ ನೋಡಿ, ಜಾರಲ್ಲೇ ಕುಡಿತಿದ್ದಾರೆ. ಅಂದರೆ ಈ ಪೊಮೊಗ್ರಾನೇಟ್ ಜ್ಯೂಸ್ ಕುಡಿಯೋಕೆ ಯಾಕೆ ಇಷ್ಟ ಆಗಲ್ಲ ಅಂದರೆ, ಕೆಳಗಡೆ ಬೀಜ ಹೆಂಗಾಗುತ್ತೆ ಗೊತ್ತಾ ಬೀಜ ಸಿಕ್ತಾಗ? ಇವಾಗ ಇದು ನಂಗೆ ಬೇಕಿದ್ದೆ. ಇನ್ನಿವತ್ತಿನ ದಿನ ಈ ಥರ ಇತ್ತು. ನೀವು ಕೂಡ ಈ ಈಸಿ ಸ್ವೀಟ್ ರೆಸಿಪಿನ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಕೂಡ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು. ಲಾಟ್ಸ್ ಆಫ್ ಲವ್ ಟು ಯು.